ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿರ್ತೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಇವತ್ತು ರೂಫ್ ಲೈಟ್ ನೋಡ್ತಾ ಇದ್ದೀರಲ್ವ. ಸೊ ಇದೊಂದು ನಮ್ಮದು ಮೇಕ್ ಬಂದು ವಿಪ್ರೋದಾಗಿದೆ. ಸೊ ವಿಪ್ರೋದು ರೂಫ್ ಲೈಟ್ ಇದು. ಸೊ ನಾವು ಈಗ ಮನೆಗಳಲ್ಲಿ ಮತ್ತು ಮರಗಳಲ್ಲೆಲ್ಲ ಸುತ್ತಿರ್ತಾರೆ ನೋಡಿ, ಕಾಣ್ತಾ ಇರುತ್ತೆ. ಸೊ ಶೋಗೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಆ ಥರ ಲೈಟ್ಸ್ ಇದು. ಸೊ ನಾನು ಒಂದು ಫುಲ್ ಮಂಡಲೆ ತೊಗೊಂಬಂದಿದ್ದೆ. ಇದು ಬಂದು ಒಂದು 50 ಮೀಟ್ರ್ ಇದೆ, ಹೆಚ್ಚು ಕಮ್ಮಿ. ನೋಡ್ತಾ ಇದ್ದೀರಾ, ಇದೊಂದು 50 ಮೀಟ್ರ್ ತರಿಸಿದ್ದೀನಿ. ಸೊ ಇದರಲ್ಲಿ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಕನೆಕ್ಟ್ ಮಾಡಬೇಕು ಏನು ಅಂಥೇಳಿ. ಸೊ ಕಾಣ್ತಾ ಇದೆಯಲ್ಲ. ಸೊ ಓಕೆ, ಇದನ್ನು ನಾವು ಯಾವ ರೀತಿ ಕನೆಕ್ಟ್ ಮಾಡಬೇಕು ಏನು ಅಂತದನ್ನು ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇವಲ್ಲ. ಸೊ ಆ ಥರ ಲೈಟ್ಸ್ ಇದು. ಸೊ ನಾನು ಒಂದು ಫುಲ್ ಮಂಡಲೆ ತೊಗೊಂಬಂದಿದ್ದೆ. ಇದು ಬಂದು ಒಂದು 50 ಮೀಟ್ರ್ ಇದೆ, ಹೆಚ್ಚು ಕಮ್ಮಿ. ನೋಡ್ತಾ ಇದ್ದೀರಾ, ಇದೊಂದು 50 ಮೀಟ್ರ್ ತರಿಸಿದ್ದೀನಿ. ಸೊ ಇದರಲ್ಲಿ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಕನೆಕ್ಟ್ ಮಾಡಬೇಕು ಏನು ಅಂಥೇಳಿ. ಸೊ ಕಾಣ್ತಾ ಇದೆಯಲ್ಲ. ಸೊ ಓಕೆ, ಇದನ್ನು ನಾವು ಯಾವ ರೀತಿ ಕನೆಕ್ಟ್ ಮಾಡಬೇಕು ಏನು ಅಂತದನ್ನು ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ರೂಫ್ ಲೈಟ್ನ ಕನೆಕ್ಟ್ ಮಾಡಲಿಕ್ಕೆ ಫಸ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಕನೆಕ್ಟರ್ ಬರುತ್ತೆ, ಅಡಾಪ್ಟರ್ಸ್ ಅಂತ ಹೇಳ್ತೀವಿ ನಾವು. ಸೊ ಯಾವುದಾದ್ರೂ ಎಲೆಕ್ಟ್ರಿಕಲ್ ಅಂಗಡಿಗಳಲ್ಲಿ ಹೋದರೆ ನಿಮಗೆ ಈ ಥರ ಈ LED ತೊಗೋತೀನಿ ಅಂತ ಹೇಳಿದ್ರೆ, ಸೊ ಈ ಎಲ್ ಇ ಡಿಗೆ ತಕ್ಕಂಗೆ ಅಡಾಪ್ಟ್ರ್ ಬೇರೆ ಬೇರೆ ಥರದ್ದು ಅಡಾಪ್ಟರ್ಸ್ ಇದೆ. ಡಿಪೆಂಡ್ಸ್ ಆನ್ LED ಗಳ ಒಂದು ಇದ್ರ ಮೇಲೆ, ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈ LED ಗೆ ಸೊ ಈ ಅಡಾಪ್ಟ್ರು ನಾವು ತೊಗೊಂಬಂದಿರೋದು. ಸೊ ನೋಡ್ತಾ ಇರ್ಬೋದಲ್ಲ. ಸೊ ಈ ಥರ ಅಡಾಪ್ಟರ್ ತೊಗೊಂಡಿದ್ದೀವಿ. ನಾನು 25 ಅಡಾಪ್ಟರ್ ತೊಗೊಂಡಿದ್ದೀನಿ. ಇದು 50 ಮೀಟ್ರು. ಇದಕ್ಕೆ ಒಂದೊಂದು ಮೀಟ್ರಿಗೆ ನೀವು ಹಾಕ್ಕೋಬೋದು. ಇದಿಷ್ಟು ಒಂದು 50 ಮೀಟ್ರ್ ಇದೆ. ಸೊ ನೋಡಿ, ಈ 50 ಮೀಟ್ರು ಕಾಣ್ತಾ ಇದ್ದೀರಾ, ಈ 50 ಮೀಟ್ರ್ ಇದೊಂದೇ ಅಡಾಪ್ಟರ್ ಸಾಕು ನಮಗೆ. ಈಗ ಬೇಕಾದ್ರೆ ಆನ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದನ್ನು ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ಥರ ಬ್ರೈಟ್ನೆಸ್ ಬರುತ್ತೆ ಅಂತ. ಸೊ ನೋಡಿದ್ರಲ್ಲ. ಸೊ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತಿರೋದ್ರಿಂದ ಲೈಟಾಗಿ ಏನೋ ಒಂಥರ ಬ್ಲಿಂಕ್ ಆಗಿರೋ ಥರ ಕಾಣ್ತಾ ಇದೆ. ಬಟ್ ಇದು ಓಕೆ, ಈ ಫೋಟೋದಲ್ಲಿ ವೀಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇರುತ್ತೆ. ನೋಡಿದ್ರಲ್ಲ ಈಗ. ಸೊ ಇದೇ ಥರ ಇದು ರೂಫ್ ಲೈಟು ವರ್ಕ್ ಆಗುತ್ತೆ. ಇದೇ ಥರ ಬೇರೆ ಬೇರೆ ನಾನು ಹೇಳ್ದಂಗೆ ಮುಂಚೆನೇ ನಿಮಗೆ ಬೇರೆ ಬೇರೆ ಥರದ್ದು ಕಲರ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಈಗ ನಾನು ಈ ಅಡಾಪ್ಟರ್ ತೊಗೊಂಬಂದಿದ್ದೀನಿ. ಈ ಅಡಾಪ್ಟರ್ನ ಈಗ ನನಗೆ ಸುಮಾರು 2 ಮೀಟ್ರ್ ಹಂಗೆ ನಾನು ಇವಾಗ ಇದನ್ನು ಮಿರರ್ ಲೈಟ್ ಇದೆ ನಮ್ಮದು, ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಸೊ ಆ ಮಿರರ್ ಲೈಟ್ಗೆ ನಾನು ಕನೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಈಗ ಮಿರರ್ ಲೈಟ್ಸು ಮುಂಚೆ ಬಂದು ಹಳೇದಿತ್ತು, ಹಳೇದ್ರಲ್ಲಿ ಆಲ್ರೆಡಿ ಫಿಕ್ಸ್ಡ್ ಆಗಿರುತ್ತೆ. ಸೊ ಆ ಫಿಕ್ಸ್ಡ್ ಬಂದುಬಿಟ್ಟು ಹೋಗಿದೆ. ಈಗ ನಾನೇನು ಮಾಡ್ತಿದ್ದೀನಿ, ನಾನು ಆಲ್ಟ್ರ್ ಮಾಡಬೇಕಲ್ಲ. ಸೊ ಈಗ ಅದು ಬಂದು ಕಿತ್ತಾಕೋಕ್ಕಾಗಲ್ಲ, ಒಳಗಡೆ ಡ್ರೈವ್ ಇದೆ. ಆ ಡ್ರೈವರ್ ಹೋದಾದ್ಮೇಲೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಅಡಿಷ್ನಲ್ಲಾಗಿ ಈ 2 ಮೀಟ್ರಾಗಿ ನಾನು ಇದನ್ನು ಈ ಲೈಟ್ನ ಕಟ್ ಮಾಡಿಕೊಂಡು ಆ LED ಗೆ ಕನೆಕ್ಟ್ ಮಾಡಲಿಕ್ಕೆ ಸೊ ನಾನು ಐಡಿಯಾ ಮಾಡಿದ್ದೀನಿ. ಸೊ ನೋಡೋಣ. ಈಗ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಒಂದು ಇದೇ ಥರ. ಇದು ಆಲ್ರೆಡಿ 2 ಮೀಟರ್ಸ್ ಇದೆ. ಇದೇ ಥರನೇ ನಾನು ಈಗ 2 ಮೀಟ್ರಾಗಿ ಕಟ್ ಮಾಡಿಕೊಂಡು ಕನೆಕ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಮಿರರ್ಗೆ ಹಾಕಬೇಕು ಅಂತದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈಗ ನಾನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂದರೆ 2 ಮೀಟ್ರಾಗಿ ಹೆಂಗೆ ಕಟ್ ಮಾಡಬೇಕು, ಅದರಲ್ಲಿ ಆಲ್ರೆಡಿ ನಿಮಗೆ ತೋರಿಸ್ದಂಗೆ ನೋಡಿ. ಒಂದೊಂದು ಮೀಟ್ರ್ ಕೂಡ ಹಾಕ್ಬೋದು, ಇದನ್ನ ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ನೋಡಿ, ನಿಮಗೆ 2 ಮೀಟ್ರ್ ಅಂತ ಹೇಳಿದ್ರೆ ನೀವೇನು ಅದನ್ನು ಟೇಪ್ ತೊಗೊಂಡು ಅಳತೆ ಮಾಡೋದು ಬೇಕಾಗಿಲ್ಲ, ಆಲ್ರೆಡಿ ಅದು ಕೊಟ್ಟಿರ್ತಾನೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಕಾಣ್ತಾ ಇದೆ. ಸೊ ಈ ಕಟ್ ಪಾಯಿಂಟ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲೊಂದು ಕತ್ರಿ ಥರ ಕೊಟ್ಟಿದ್ದೆ ನೋಡಿ. ಸೊ ಇಲ್ಲಿಗೆ ನಾವು ಕಟ್ ಮಾಡಬೇಕಾದ್ರೆ ನಮಗೆ 1 ಮೀಟ್ರ್ ಬೇಕಂದರೆ ಇಲ್ಲಿವರೆಗೂ ಕಟ್ ಮಾಡಿಕೊಂಡು ನಾವು ಇದನ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಅಡಾಪ್ಟ್ರನ್ನ ಕಾಣ್ತಾ ಇದೆಯಲ್ಲ, ಈ ಅಡಾಪ್ಟ್ರು ನಿಮಗೆ ಇದಿಷ್ಟಕ್ಕೂ ಯೂಸ್ ಆಗುತ್ತೆ. ಮತ್ತು 1 ಮೀಟ್ರಿಗೂ ಕೂಡ ಇದೇ ಥರ ಕನೆಕ್ಟ್ ಮಾಡ್ಕೋಬೋದು. 1 ಮೀಟ್ರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಇದಕ್ಕೆ 1 ಮೀಟ್ರ್ ಇಲ್ಲಿ ಕಟ್ ಮಾಡಿಕೊಂಡು ನಾವು ಬೇಕಾದ್ರೆ 1 ಮೀಟ್ರ್ ಎಲ್ಲೋ ಯೂಸ್ ಮಾಡಬೇಕಾದ್ರೆ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬಡಪ್ಪ ನನಗೆ ಒಂದು 2 ಮೀಟ್ರ್ ಬೇಕು. ಈಗ ನನಗೆ ಬೇಕಾಗಿರ್ತಕ್ಕಂಥದ್ದು 2 ಮೀಟ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೇಮ್ 1 ಮೀಟ್ರ್ ಇತ್ತಲ್ಲ, ಅದೇ ಥರದಲ್ಲೇ 2 ಮೀಟ್ರಿಗೂ ಕೂಡ ಅದೊಂದು ಮಾರ್ಕ್ ಮಾಡಿರ್ತಾರೆ. ಸೇಮ್ ಅದೇ ಥರ ಕತ್ರಿ ಥರ, ಅಂದರೆ ಅಲ್ಲೇ ಕಟ್ ಮಾಡ್ಕೋಬೇಕು. ನೀವು ಸೆಂಟ್ರಲ್ಲೆಲ್ಲ 1.5 ಮೀಟ್ರ್ ಬೇಕು ನನಗೆ ಅಂತೇಳಿ ತೊಗೊಂಡೋಗಿ ಕಟ್ ಮಾಡೋದು ನೋಡಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ನನಗೆ
2 ಮೀಟ್ರ್ ಲೆಕ್ಕಕ್ಕೆ ನೆನೀಬೇಕು. ಇನ್ನು ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕಟ್ ಮಾಡಿಕೊಂಡು ನಾನು ಅಡಾಪ್ಟ್ರನ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ಅದರ್ವೈಸ್ ಈಗ ನೀನು 1.5 ಮೀಟ್ರು ನನಗೆ ಬೇಕು ಅಂತ ಹೇಳಿದ್ರೆ ಬರೀ 1 ಮೀಟ್ರ್ ಮಾತ್ರ ಅದು ನಿಮಗೆ ಕನೆಕ್ಷನ್ ಕೊಡೋದು. ಯಾಕಂದರೆ ಒಂದು ಸರ್ಕ್ಯೂಟ್ ಬಂದುಬಿಟ್ಟು ಈಗ 1 ಮೀಟ್ರ್ ಕಂಪ್ಲೀಟ್ ಆದ್ರೇ ಮಾತ್ರ ಅದಕ್ಕೊಂದು ಸರ್ಕ್ಯೂಟ್ ಅಂತ ಹೇಳ್ಬಿಟ್ಟು ಈ LED ಡಿಸೈನ್ ಮಾಡ್ತಾರೆ. ಓಕೆನಾ. ಸೊ ಈ ಕಟ್ ಮಾಡ್ಕೊಂಡು ಯಾವುದೇ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅಂತೇಳಿ ನಾನು ಹೇಳ್ತೀನಿ. ಸೊ ಈಗ ನನಗೆ 2 ಮೀಟ್ರ್ ನನಗೆ ಬೇಕಾಗಿರೋದು ನೋಡಿ, ಇದು ನಾವಾಗಲೇ ತೋರಿಸ್ದಂಗೆ ಪಾಯಿಂಟ್ ಇದೆಯಲ್ಲ, ಇದು ನಾನು 2 ಮೀಟ್ರ್ ತೊಗೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಬೇಕು. ಸೊ ಯಾವ ರೀತಿ ಕಟ್ ಮಾಡಬೇಕು ಅಂತದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಸುಮ್ಮನೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೇ ಇರುತ್ತೆ. ಈ ಸುಮ್ಮನೆ ಒಂದು ಸೆಕೆಂಡಿಗೆ ಕಾಣ್ತಲ್ಲ. ಓಕೆ, ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೇ ಇರುತ್ತೆ. ಓಕೆನಾ. ಈ ಸೆಂಟ್ರಲ್ಲಿ ಎಲ್ಲಿ ತೋರಿಸಿದಾನೋ ಅಲ್ಲಿ ಮಾತ್ರ ಕಟ್ ಮಾಡಬೇಕು. ನೀವು ಹೋಗ್ಬಿಟ್ಟು ಈ ಕಡೆ ಎಲ್ಲ ಕಟ್ ಮಾಡೋದು, ಈ ಕಡೆ ಕಟ್ ಮಾಡೋದಾದರೆ ಅದು ಸರಿಯಾಗಿ ನೀವು ಕನೆಕ್ಟ್ ಮಾಡೋಕ್ಕೂ ಆಗಲ್ಲ. ಓಕೆನಾ. ಸೊ ಅಡಾಪ್ಟರ್ ಬಂದುಬಿಟ್ಟು ಕರೆಕ್ಟಾಗಿ ಎಲ್ಲಿ ತೋರಿಸಿದ್ದಾನಲ್ಲ ನೋಡಿ, ಇದು ಸಾಲ್ಡ್ರಿ ಮಾಡಿ ಇಟ್ಟಿದ್ದಾನೆ ಆಲ್ರೆಡಿ. ಈ ಮನೇಲಿ ಅಕಸ್ಮಾತಾಗಿ ನಿಮ್ಗೆ ಯಾರು ಈಗ ನಾಲೆಡ್ಜಬಲ್ ಪರ್ಸನ್ನೇ ಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಸಮೇತ ರೂಫ್ ಲೈಟ್ ತೊಗೊಂಡ್ಬಿಟ್ಟು ಎಲೆಕ್ಟ್ರಿಷನ್ನೇ ಬೇಕು ಅಂತೇನಿಲ್ಲ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ಸೊ ಇವಾಗ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟು ಕತ್ರಿ ತೊಗೊಳ್ಳಿ. ಮನೇಲಿ ಏನಾದರೂ ಕತ್ರಿ ಇದ್ದರೆ ಬೆಟರ್ ಆಗಿರುತ್ತೆ ಕತ್ರಿ ತೊಗೊಂಡ್ರೆ. ಸೊ ನೋಡಿ, ಈಗ ಕರೆಕ್ಟಾಗಿ ಅಲ್ಲೆಲ್ಲಿ ತೋರಿಸಿರ್ತಾನಲ್ಲ ಮಾರ್ಕು, ಅಲ್ಲಿಗೆ ಕಟ್ ಮಾಡಬೇಕು. ನಿಧಾನ ಕಟ್ ಮಾಡ್ತಾ ಹೋಗ್ಬೇಕು. ಜೋರಾಗಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿರೋ ಸಾಲ್ಡ್ರಿಂಗ್ ಏನಾದ್ರು ಕಿತ್ಕೊಂಡು ಹೋಯ್ತು ಅಂದರೆ ನೀವು ಕಟ್ ಮಾಡಿದ್ದು ಮತ್ತೆ ತಿರ್ಗಿ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಮತ್ತೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ ನೋಡಿ, ಕಟ್ಟಾಯಿತು. ಕಾಣ್ತಾಯಿದ್ದಲ್ಲ ನಿಮಗೆ. ಕಟ್ಟಾದಮೇಲೆ ಇದು ಸಪ್ರೇಟ್ ಆಗೋಯ್ತು, ಇದು ಸಪ್ರೇಟ್ ಆಯಿತು. ಇಲ್ಲಿ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೊಂಡು ಬೇರೆದು ಯೂಸ್ ಮಾಡ್ಕೋಬೋದು. ಈ ಕಡೆ ಕನೆಕ್ಟ್ ಮಾಡಿಕೊಂಡು ಬೇರೆದು ಯೂಸ್ ಮಾಡ್ಕೋಬೋದು. ಈಗ ನನಗೆ ಆಲ್ರೆಡಿ 2 ಮೀಟ್ರ್ ರೆಡಿ ಇದೆ. ಓಕೆನಾ. ಸೊ ಈಗ ನನಗಿನ್ನೂ ಇದೇ ಥರ 4 ಬೇಕು. 4 ರೆಡಿ ಮಾಡ್ಕೋತೀನಿ ಈಗ. ಸೊ ಎಕ್ಸಾಂಪಲಾಗಿ ನಿಮಗೆ ಒಂದು ತೋರಿಸಿದ್ದೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದ್ರೆ. ಸುಮ್ಮನೆ ತೊಗೊಂಡು ಕೆಲವ್ರು ಏನು ಮಾಡಿಬಿಡ್ತಾರೆ, ಈ ಥರ ಎಲ್ಲ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಬೇಕು ಅಂತೇಳಿ ಅದು ಯೂಸ್ ಇಲ್ಲ. ನೀವು ಮತ್ತೆ ತಿರುಗಿ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಆಗಲ್ಲ. ನೋಡಿ ಎಲ್ಲಿದೆ ಕನೆಕ್ಟ್ ಪಾಯಿಂಟ್, ತಿರುಗಿ ಮತ್ತೆ 1 ಮೀಟ್ರಿಗೆ ಹೋಗ್ಬೇಕು ನೀವು. ನೋಡಿ 1 ಮೀಟ್ರಲ್ಲೂ ಆಯಿತು. ಮತ್ತು ಇಲ್ಲಿಗೆ ಬರ್ಬೇಕು ನೀವು. ಬರೀ 1 ಮೀಟ್ರ್ ಇಟ್ಕೊಂಡು ಏನು ಮಾಡ್ತೀರಾ ಸಪೋಸ್ ಅಲ್ವಾ. ಸೊ ಅದಕ್ಕೆ ವೇಸ್ಟ್ ಆಗಿಬಿಡುತ್ತೆ. ಕಟ್ ಮಾಡೋ ಟೈಮಲ್ಲಿ ಹುಷಾರಾಗಿ ಕಟ್ ಮಾಡಿ. ಸೊ ಇದಕ್ಕೆ ನಾವು ಈಗ ಡ್ರೈವ್ ಕನೆಕ್ಟ್ ಮಾಡ್ಕೊಳ್ಳೋಣ. ಆದರೆ ನೋಡಿ, ಇದು ಅಡಾಪ್ಟರ್ಸು ಇಷ್ಟಿರುತ್ತೆ. ಅಡಾಪ್ಟರ್ ಇದು ಡೈರೆಕ್ಟಾಗಿ ಈ ಥರ ಕನೆಕ್ಟ್ ಮಾಡ್ಬೋದು. ಇದು ಹೆಂಗಿರುತ್ತೆ ಹಿಂಗೇನೆ. ಓಕೆನಾ. ಕೆಲವ್ರು ಏನು ಮಾಡ್ತಾರೆ, ಈ ಥರ ಕನೆಕ್ಟ್ ಮಾಡಿಬಿಡ್ತಾರೆ. ಪಾಸಿಟಿವ್ ನೆಗೆಟಿವ್ ಆ ಥರ ಈ ಥರ ಮಾಡಬಾರ್ದು, ಉಲ್ಟಾ. ಸೊ ನೋಡಿ, ಈ ಪೊಸಿಷನ್ ಹಿಂಗೆ ಇರಲಿ. ಸೊ ಈ ಥರ ಮಾಡಿ, ಈ ಥರ ಮಾಡಿಬಿಟ್ಟು ಸೇಮ್ ಇದು ಮಾತ್ರ ಹಿಂಗೆ ಇರಲಿ, ಈ ಪೊಸಿಷನಲ್ಲೇ ಇರಲಿ. ಕಾಣ್ತಾ ಇದೆಯಲ್ಲ. ಸೊ ಇದೇ ಪೊಸಿಷನಲ್ಲೇ ಇರಲಿ. ಇದು ಮಾತ್ರ ಈ ಥರ ಕನೆಕ್ಟ್ ಮಾಡಿ. ನೋಡಿ, ಉಲ್ಟಾ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಆಯಿತು. ಸೊ ಕನೆಕ್ಟ್ ಆದ ತಕ್ಷಣ ಏನು ಮಾಡಿ, ಇದನ್ನು ಪ್ರೆಸ್ ಮಾಡಿ ಅಷ್ಟೇ. ಇದರಲ್ಲಿ ಪ್ರೆಸ್ ಆಗಿಲ್ಲ ಅಂದರೆ ಸಪೋಸ್ ಕಡಿಮೆ ಪ್ಲೇಟ್ ತೊಗೊಳ್ಳಿ, ಲೈಟಾಗಿ ಈ ಥರ ಪ್ರೆಸ್ ಮಾಡಿ. ಒಂದು ಸೆಕೆಂಡ್. ಕೆಲವೊಂದು ಸರಿ ಆಗಿಲ್ಲ ಅಂದರೆ ಮತ್ತೆ 2 ಥರ ಕೇಸ್ ಆಗಿಬಿಡುತ್ತೆ. ಓಕೆ, ನೋಡಿ ಆಯಿತು, ಕನೆಕ್ಟ್ ಆಗಿದೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಕರೆಕ್ಟಾಗಿ ಕೂರೋದಿಲ್ಲ. ಇದು ಬಂದು ಈ ಪ್ಲಾಸ್ಟಿಕ್ ಅಲ್ವಾ. ಸೊ ಹಂಗಾಗಿ ಇವಾಗ ಕೂತಿದೆ. ಸೊ ನೋಡಿ, ಇವಾಗ ಇಷ್ಟ ಕೂತಾದ್ಮೇಲೆ ಲಾಸ್ಟ್ ಎಂಡಲ್ಲಿ ನೋಡಿ ಈಗ ಖಾಲಿ ಇರುತ್ತೆ. ಓಕೆನಾ. ಇದಕ್ಕೆ ಟೇಪ್ ಹೊಡೆದ್ಬಿಡಿ. ಏನಂದರೆ ನೀರೇನಾದರೂ ಹೋಯ್ತು ಅಂದರೆ, ಸಪೋಸ್ ನೀವೇನಾದರೂ ಬೇರೆ ಕಡೆ ಎಲ್ಲಾರು ಹೊರಗಡೆ ಹಾಕ್ತೀನಿ ಅಥವಾ ಮಕ್ಕಳು ಯಾರಾದರೂ ಮನೇಲಿದ್ದರೆ ಟಚ್ ಮಾಡಿದ್ರೆ ಕರೆಂಟ್ ಹೊಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿಬಿಡಿ, ಇದಕ್ಕೊಂದು ಟೇಪ್ ಹೊಡೆದ್ಬಿಡಿ. ಓಕೆನಾ. ಇನ್ಸುಲೇಷನ್ ಟೇಪ್ ಬರುತ್ತೆ. ಸೊ ಈ ಥರ ಸಿಂಪಲ್ಲು ಹೊಡೆದ್ಬಿಟ್ಟು ಈ ಥರ ಮಾಡಿ ಮುಗೀತು. ಸೊ ಇದು ಕ್ಲಿಯರ್. ಓಕೆನಾ. ಸೊ ನಿಮಗೆ ಇವಾಗ ಗೊತ್ತಾಯ್ತು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅಂತ. ನಾನಿವಾಗ ಟೋಟಲಾಗಿ 2 ಮೀಟ್ರ್ ಕನೆಕ್ಟ್ ಮಾಡಿ. ಸೊ ಇವಾಗ ನಾನಿವಾಗ ಕನೆಕ್ಷನ್ ಕೊಟ್ಟು ಚೆಕ್ ಮಾಡ್ತೀನಿ. ಸೊ ನೋಡಿ ಡನ್. ಸೊ ಈಗ ಆನ್ ಆಗಿದೆ. ಯಾವ ಥರ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮನೇಲಿ ಡಿಸೈನು, ಟಿ ವಿ ಕಡೆಗೋ ಇಲ್ಲಾಂದರೆ ಫಾಲ್ ಸೀಲಿಂಗು ಈ ಥರ. ಓಕೆನಾ. ಸೊ ಈಗ ನಾನು ಇದನ್ನ ಯೂಸ್ ಮಾಡಬೇಕು ಅಂತಿದ್ದು ಇದು ಮಿರರ್ ಲೈಟ್ಗೆ. ಸೊ ನಮ್ಮಲ್ಲಿ ತೋರಿಸ್ತೀನಿ ಈಗ ಮಿರರ್ ಲೈಟು ಯಾವ ಥರ ಇತ್ತು, ಅದನ್ನು ಯಾವ ರೀತಿ ಇವಾಗ ಆರ್ಡ್ರ್ ಮಾಡ್ತೀನಿ ಅಂತೇಳಿ. ಸೊ ಓಕೆ ವೀಕ್ಷಕರು, ಈಗ ನಮಗೆ ಮಿರರ್ ಲೈಟ್ ಕಡೆ ಹೋಗೋಣ.
ಸೊ ನಮ್ಮ ರೆಸ್ಟ್ ರೂಮಲ್ಲಿ ಮಿರರ್ ಲೈಟ್ ಹಾಕಿದ್ದೀನಿ. ಆ ಮಿರರ್ ಲೈಟಿಗೆ ನಾನೀಗ ಒಂದು ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಅಂದರೆ ಪ್ರೀವಿಯಸ್ ಇರೋದನ್ನು ತೆಗೆದುಬಿಟ್ಟು ಸೊ ಇದನ್ನು ನಾನು ಕನೆಕ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ಮುಂಚೆ ನಾನು ಆಲ್ರೆಡಿ ಹಾಕಿದ್ದೆ. ಸೊ ಅದು ಆಲ್ರೆಡಿ ಹೋಗಿದೆ, ಕಾಣ್ತಾರೆ ಬಂದು ನೋಡಿ. ಒಂದು ಸೈಡು ಆನ್ ಆಗಿದೆ, ಇನ್ನೊಂದು ಸೈಡ್ ಬಂದುಬಿಟ್ಟು ಆನ್ ಆಗಿಲ್ಲ. ಓಕೆನಾ? ಸೊ ಇದು ಎಂಟೈರ್ ಫುಲ್ ಸೆಟ್ ಚೇಂಜ್ ಮಾಡ್ತೀನಿ ನಾನು ಇವಾಗ. ಸೊ ಸೆಟ್ ಚೇಂಜ್ ಮಾಡಲಿಕ್ಕೆ ಇವಾಗ ಬೇಕಾಗಿರ್ತಕ್ಕಂಥದ್ದು, ನಾನು ಫಸ್ಟು ರೂಫ್ LED ತೊಗೊಂಬಂದಿದ್ದೀನಿ, ಮತ್ತು ಫೆವಿಕಲ್ ಬೇಕಾಗಿದೆ, ಸೊ ಫೆವಿಕಿಕ್ಕು. ಇದನ್ನು ಯಾವ ಥರ ನಾನು ಫಿಕ್ಸ್ ಮಾಡ್ತೀನಿ ಅಂತದನ್ನು ನೋಡಿ. ಸಪೋಸ್ ನಿಮ್ಮ ಮನೇಲಿ ಏನಾದರೂ ಈ ಥರ ಮಿರರ್ಗಳಿದ್ದರೆ ನೀವು ಆರಾಮಾಗಿ ಆ ಬಿಲ್ಡ್ ಕ್ವಾಲಿಟಿ ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲಿ ಬರ್ತಾವಲ್ಲ, ಸೊ ಅಂದರೆ ನಾವು ತೊಗೊಂಬರ್ಲಿಕ್ಕಿಂತ ಮುಂಚೆ ಒಂದು LED ಬರುತ್ತೆ, ಅದೇನಾದರೂ ಹೋಗಿದ್ದರೆ ಮಾತ್ರ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಸಪೋಸ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ. ಓಕೆನಾ? ಸೊ ಈಗ ನಾನು ಚೇಂಜ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಮಿರರ್ನ ಬಿಚ್ಕೊಂಡಿದ್ದೀನಿ. ಬಿಚ್ಚಿಬಿಟ್ಟು ಹಳೇದು ಫಸ್ಟಿಗೆ ಹಾಕಿರ್ತೀವಲ್ಲ, ಮುಂಚೆ ಯಾವುದಾದ್ರೂ ಹಾಕಿರ್ತೀವಲ್ಲ, ಅದೇನಾದರೂ ಈ ಥರ ಬರ್ನ್ ಆಗಿದ್ದರೆ ಅಥವಾ ಹೋಗಿದ್ದರೆ ಈ ಥರ ನಾವು ಫುಲ್ ಎಲ್ಲ ರಿಮೂವ್ ಮಾಡ್ಕೊಂಬಿಡ್ತೀವಿ. ಮನೇಲಿ ಮಿರರ್ ಪಕ್ಕದಲ್ಲೇ ಪ್ಲಗ್ ಪಾಯಿಂಟ್ ಇತ್ತು ಅಂದರೆ ಓಕೆ, ನೋ ಇಶ್ಯೂ, ಏನೂ ತೊಂದರೆ ಏನಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ಈ ಥರ ಈ ಪಿನ್ ಇರುತ್ತಲ್ಲ, ಡ್ರೈವ್ ಪಿನ್ನು, ಅದನ್ನು ಕಟ್ ಮಾಡಿಕೊಂಡು ಬೇಸು ಮತ್ತು ನ್ಯೂಟ್ರಲ್ಗೆ ಎರಡಕ್ಕೂ ಕೊಡ್ಬೋದು, ಏನೂ ತೊಂದರೆ ಏನಾಗಲ್ಲ. ಈಗ ನಾನು ನಿಮ್ಗೆ ಹೇಳ್ದಂಗೆ 2 ಮೀಟ್ರನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಮೀಟ್ರ್ ಕಟ್ ಮಾಡಿಕೊಂಡು ಕರೆಕ್ಟಾಗಿ 1.5 ಇನ್ನು ಅರ್ಧ ಮೀಟ್ರ್ ಉಳಿಯುತ್ತೆ, ಪ್ರಾಬ್ಲಮ್ ಇಲ್ಲ. ಎಕ್ಸ್ಟ್ರಾ ಆದರೂ ಏನು ತೊಂದರೆ ಏನಾಗಲ್ಲ, ಬ್ರೈಟ್ನೆಸ್ ನಾರ್ಮಲಾಗೆ ಬರ್ತಾ ಇರುತ್ತೆ. ಸೊ ಈಗ ಏನು ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಮಾಡಿರ್ತೀವಲ್ಲ, 2 ಮೀಟ್ರ್ ಕರೆಕ್ಟಾಗಿರುತ್ತೆ. ಇವಾಗ ನಾವು ಅದನ್ನು ಫೆವಿಕ್ವಿಕ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈಗ ನೀವು 3M ಟೇಪು, AA ಟೇಪು ಈ ಥರ ಎಲ್ಲ ಬರ್ತಾ ಇರುತ್ತಲ್ಲ, ಗಮ್ಮು, ಆ ಥರದ್ದೆಲ್ಲ ಹಾಕ್ಬೋದು. ಬಟ್ ನನಗೆ ಕಂಫರ್ಟಬಲ್ ಅಂತ ಅನಿಸಿದ್ದು ಫೆವಿಕ್ವಿಕ್ಕು ಕಂಫರ್ಟಬಲ್ ಆಗಿದೆ. ಯಾಕಂದ್ರೆ ಕರೆಕ್ಟಾಗಿ ರೂಫ್ ಲೈಟು ಫಸ್ಟ್ ಮೇಲ್ಗಡೆ ಹಾಕ್ಬಿಟ್ಟು ಅದನ್ನೊಂದು 2 ನಿಮಿಷ ಇಟ್ಕೊಂಡ್ರೆ ಫಿಕ್ಸ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ. ಮತ್ತೇನಾದರೂ ಅದು ನೆಕ್ಸ್ಟು ನಿಮಗೆ ಅಕಸ್ಮಾತಾಗಿ ಏನಾದರೂ ಅದು ಯೂಸ್ ಮಾಡ್ತಾ ಏನಾದರೂ ತೊಂದರೆ ಆಯಿತು ಅಂದರೆ ಅದು ಬೇಕಾದ್ರೂ ಆರಾಮಾಗಿ ಕಿತ್ಕೋಬೋದು. ಏನು ಅಷ್ಟೊಂದೇನು ಫುಲ್ಲು ಬಿಗಿಯಾಗಿರುತ್ತೆ ಅನ್ನೋ ಥರ ಏನಿರಲ್ಲ. ಸೊ ನೋಡ್ತಿದ್ದೀರಲ್ಲ, ನಾನೀಗ ಏನು ಮಾಡ್ತಿದ್ದೀನಿ, ಅದರ ಮೇಲ್ಗಡೆ ಹಾಕ್ಬಿಟ್ಟು ಕರೆಕ್ಟಾಗಿ ಒಂದು 2 ನಿಮಿಷ 2 ಸೆಕೆಂಡ್ ಅಷ್ಟೇ ಕರೆಕ್ಟಾಗಿ ಹೋಗಿ ಇದು ಗಮ್ಮು ಅಂಟ್ಕೊಂಬಿಡುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ನಿಮ್ಮ ಕಂಫರ್ಟಬಲ್ಲು ಏನಂತ ಹೇಳಿದ್ರೆ ಈ ಫೆವಿಕ್ವಿಕ್ಕೇ ಹಾಕಬೇಕು ಅಂತೇನಿಲ್ಲ. ನಿಮ್ಗೆ ಯಾವುದಾದ್ರೂ ಗಮ್ಮು ಡಬಲ್ ಸೈಡ್ ಗಮ್ ಅಂತ ಹೇಳ್ತಾರಲ್ಲ, ಈ ಟೇಪ್ ಅಂತ ಬರ್ತಲ್ಲ, ಅದನ್ನು ಕೂಡ ಹಾಕ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ಕಂಫರ್ಟಬಲ್ ಇದ್ದಕ್ಕಂಗೆ ನೀನು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಇವಾಗ ಆಗಿದೆ ನೋಡಿ. ಈಗ ನಾನು ಎಲ್ಲ ಕರೆಕ್ಟಾಗಿ ಗಮ್ಮೆಲ್ಲ ಹಾಕ್ಬಿಟ್ಟು ರೂಫ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ. ವಾಲಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಹೊರಗಡೆಯಿಂದ ಲೈಟ್ ಆನ್ ಮಾಡಿಕೊಂಡೆ ನೋಡಿ. ಮಿರರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ವರ್ಕ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಸಪೋಸ್ ಏನಾದರೂ ವಾಲಿ ಫಿಕ್ಸ್ ಮಾಡಿದಾಗ ಮತ್ತೆ ವರ್ಕ್ ಆಗಿಲ್ಲ ಅಂತಂದರೆ ಮತ್ತೆ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೊರಗಡೆನೇ ಟೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ವಾಲಿಗೆ ಫಿಕ್ಸ್ ಮಾಡಾದಮೇಲೆ ನೋಡಿ ಎಷ್ಟು ನೀಟಾಗಿ ರಿಚಾಗಿ ಕಾಣ್ತಾ ಇದೆ ಅಂತೇಳಿ. ನೋಡಿ, ಹಳೇದಾಗಿತ್ತು. ಸೊ ಈಗ ಹೊಸದು ಹಾಕಾದ್ಮೇಲೆ ಯಾವ ಥರ ನೀಟಾಗಿ ಸಖತ್ತಾಗಿ ಕಾಣ್ತಾ ಇದೆ. ಸೊ ಇದೇ ಥರ ಲೈಟ್ನು ಕೂಡ ನೀವು ಮನೆಯಲ್ಲೂ ಕೂಡ ಹಾಕ್ಸ್ಕೋಬೋದು. ನಿಮ್ಮ ಕಡೆ ಆಗುತ್ತೆ ಅಂದರೆ ಹಾಕ್ಸಿ, ಇಲ್ಲ ಅಂತಂದರೆ ಯಾರಾದರೂ ಹತ್ರದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಷಿಯನ್ನ ಕರ್ಕೊಂಬಂದು ಹಾಕಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಮೊದಲೇ ಬಾರಿ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.